ಖಾತೆ ಖ್ಯಾತಿಗೆ ಮದ್ದರಿಯಲು ಮುಂದಾದ ಸಿಎಂ. ಜಿ ಪರಮೇಶ್ವರ್ ನೇತೃತ್ವದ ಸಮಿತಿ ಅಖಾಡಕ್ಕೆ. ಖಾತೆ ಹಂಚಿಕೆ ಇಲಾಖೆಗಳ ವಿಭಜನೆಯಿಂದ ಸಚಿವರಾದ ಕೃಷ್ಣ ಬೈರೇಗೌಡ, ಎಂಬಿ ಪಾಟೀಲ್ ತೀವ್ರ ಅಸಮಾಧಾನಗೊಂಡ ಬೆನ್ನಲ್ಲೇ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಅಸಮಾಧಾನ ಶಮನಕ್ಕಾಗಿ ಸರ್ಕಾರ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದ ಸಂಪುಟ ಉಪಸಮಿತಿಯನ್ನು ಅಖಾಡಕ್ಕಿಳಿಸಿದೆ. ಸರ್ಕಾರದ ಒಳಗಿನ ಆಂತರಿಕ ಗೊಂದಲಗಳಿಗೆ ಫುಲ್ ಸ್ಟಾಪ್ ಇಡಲು ರಚನೆಯಾಗಿರುವಂಥ ಈ ಸಮಿತಿ ಈಗಾಗಲೇ ಮಹತ್ವದ ಆಂತರಿಕ ಸಭೆ ನಡೆಸಿ ಸಚಿವರ ಮನವೊಲಿಸುವ ಕಸರತ್ತು ಆರಂಭಿಸಿದೆ. ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಪದಗ್ರಹಣ ತೆಗೆದುಕೊಂಡ ಕ್ಷಣದಿಂದ ಕೂಡ ಸರ್ಕಾರದಲ್ಲಿ ಒಂದಿಷ್ಟು ಅಸಮಾಧಾನಗಳು ಇವತ್ತಿಗೂ ಮುಂದುವರಿತಲೇ ಇದೆ. ಆರಂಭದಲ್ಲಿ ಪೋರ್ಟ್ಫೋಲಿಯೋ ಹಂಚಿಕೆ ವಿಚಾರವಾಗಿ ಇದ್ದಂಥ ಗೊಂದಲಗಳು ಈಗ ಪೋರ್ಟ್ಫೋಲಿಯೋಗಳಲ್ಲಿ ಇದ್ದಂಥ ಕೆಲವೊಂದು ಖಾತೆಗಳನ್ನು ವಿಭಜನೆ ಮಾಡ್ತಿರೋದಕ್ಕೂ ಕೂಡ ಬಂದಿರುವಂಥದ್ದು. ಉದಾಹರಣೆಗೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿಯನ್ನು ಕೃಷ್ಣ ಬೈರೇಗೌಡರಿಗೆ ಕೊಟ್ಟರು, ಆದರೆ ಅದರಲ್ಲಿ ಇದ್ದಂಥ BDA ಹಾಗೂ BMRDಯನ್ನು CM ತಾವೇ ಉಳಿಸ್ಕೊಂಡ್ರು. ಮತ್ತೊಂದು ಕಡೆಗೆ ಹೆವಿ ಇಂಡಸ್ಟ್ರೀಸ್ ಮಿನಿಸ್ಟ್ರಿಯನ್ನು MB ಪಾಟೀಲ್ಗೆ ಕೊಟ್ಟರು, ಆದರೆ ಅದರಲ್ಲಿ ಇದ್ದಂಥ ಇನ್ವೆಸ್ಟ್ಮೆಂಟ್ ಖಾತೆಯನ್ನು ಅವ್ರ ಬಳಿ ಉಳಿಸ್ಕೊಂಡು ಅದನ್ನು ಬೇರೆ ಆಯಾಮದಲ್ಲಿ ಅಥವಾ ಅದನ್ನೇ ಸಪ್ರೇಟಾಗಿ ಮಾಡಬೇಕು ಅಂತ ನಿರ್ಧಾರವನ್ನು ಕೈಗೊಂಡಿರುವಂಥದ್ದು. ಇದೇ ವಿಚಾರವಾಗಿ ಅನೇಕ ಸಚಿವರಿಗೆ ಈ ರೀತಿ ತಮ್ಮ ಖಾತೆಗಳಲ್ಲಿ ಇದ್ದಂಥ ಪ್ರಮುಖ ಇಲಾಖೆಗಳನ್ನು ತೆಗೆದು ಬೇರ್ಪಡಿಸಿ ಮತ್ತೊಂದು ಹೊಸ ಇಲಾಖೆಯನ್ನು ಅಥವಾ ಅದಕ್ಕೆ ಸಪ್ರೇಟ್ ಆದಂಥ ಮತ್ತೊಂದು ಬೇಸನ್ನು ರೆಡಿ ಮಾಡ್ತಿರೋದನ್ನು ಈ ಕ್ಷಣದವರೆಗೂ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ ಆಗುತ್ತೆ. ಡಾಕ್ಟರ್ ಜಿ ಪರಮೇಶ್ವರ್ ಸಮಿತಿಯಿಂದ ರಹಸ್ಯ ಸಭೆ. ಹೂಡಿಕೆಗೆ ಪ್ರತ್ಯೇಕ ಇಲಾಖೆ ಮಾಡಿದ ಕಾರಣ ಬಹಿರಂಗ. ಆಡಳಿತಾತ್ಮಕ ಸುಧಾರಣೆ ಕಾರ್ಯದೊತ್ತಡದ ನೆಪ. ಈ ಆಂತರಿಕ ಸಭೆಯಲ್ಲಿ ಪ್ರಮುಖವಾಗಿ ಸಚಿವರ ಇಲಾಖೆಗಳಿಂದ ಕೆಲವು ವಿಭಾಗಗಳನ್ನು ಯಾವ ಕಾರಣಕ್ಕೆ ಹಿಂತೆಗೆದುಕೊಳ್ಳಲಾಗಿದೆ ಎಂಬ ತಾಂತ್ರಿಕ ಕಾರಣಗಳನ್ನು ಮನವರಿಕೆ ಮಾಡಿಕೊಡಲಾಗಿದೆ. ಕೃಷ್ಣ ಬೈರೇಗೌಡ ಅವರ GBA ಇಲಾಖೆಯಿಂದ BDA ಮತ್ತು BMRDA ಹಾಗೂ MB ಪಾಟೀಲ್ ಅವರ ಕೈಗಾರಿಕಾ ಇಲಾಖೆಯಿಂದ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಜವಾಬ್ದಾರಿಯನ್ನು ಬೇರ್ಪಡಿಸಿರುವುದರ ಹಿಂದಿನ ಸರ್ಕಾರದ ಆಡಳಿತಾತ್ಮಕ ಉದ್ದೇಶಗಳನ್ನು ಸಮಿತಿ ಸಚಿವರ ಮುಂದಿಟ್ಟಿದೆ. ಇದೇ ಕಾರಣದಿಂದಾಗಿ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಸರ್ಕಾರದ ಒಳಗಿರುವಂಥ ಆಂತರಿಕ ಬೇಗುದಿ ಅಥವಾ ಅಸಮಾಧಾನವನ್ನು ಶಮನ ಮಾಡೋದಕ್ಕೆ ಅವರ ಸರ್ಕಾರದಲ್ಲಿರುವಂಥ ಒಂದಿಷ್ಟು ಸಚಿವರ ಮೊರೆ ಹೋಗಿದ್ದಾರೆ. ಸಂಪುಟ ಉಪಸಮಿತಿಯನ್ನು ರಚನೆ ಮಾಡಿದ್ದಾರೆ. ಈ ಶಮನಗಳನ್ನು ಅಥವಾ ಈ ಬೇಸರ ಗೊಂದಲ ನಿವಾರಣೆ ಮಾಡಬೇಕು ಅನ್ನೋ ಕಾರಣದಿಂದಾಗಿ DCM ಆಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಸಂಪುಟ ಉಪಸಮಿತಿಯನ್ನು ರಚನೆ ಮಾಡಿ ಸಚಿವರಲ್ಲಿ ಇರುವಂಥ ಅಸಮಾಧಾನಗಳೇನು, ಅದನ್ನು ಯಾವ ರೀತಿ ಶಮನಗೆ ಒಳಪಡಿಸಬೇಕು, ಅದನ್ನು ಯಾವ ರೀತಿ ಸರಿಪಡಿಸಬೇಕು, ಯಾವ ಸಚಿವರನ್ನು ಯಾವ ರೀತಿ ಕನ್ವಿನ್ಸ್ ಮಾಡಬೇಕು, ಅವರ ಪ್ರಮುಖ ಖಾತೆಗಳಲ್ಲಿ ಇದ್ದಂಥ ಕೆಲವೊಂದು ಇಲಾಖೆಗಳನ್ನು ಬೇರ್ಪಡಿಸಿರೋದಕ್ಕೆ ಟೆಕ್ನಿಕಲ್ ಕಾರಣ ಏನು, ಈ ಒಂದು ಮಿನಿಸ್ಟ್ರಿಯನ್ನು ಹೊಸದಾಗಿ ತರೋದಾದರೆ ಯಾವ ರೀತಿ ಬೇರ್ಪಡಿಸಿರುವ ಖಾತೆಗಳನ್ನು ಇನ್ಕ್ಲೂಡ್ ಮಾಡಲಾಗುತ್ತೆ, ಅವರ ಖಾತೆಗಳಲ್ಲಿ ತೆಗೆದುಕೊಂಡಿರುವಂಥ ಪವರನ್ನು ವಿಭಜನೆ ಮಾಡಿದ್ರೂ ಕೂಡ ಅವರ ಅಸ್ತಿತ್ವಕ್ಕೆ, ಅವರ ಗೌರವಕ್ಕೆ, ಅವರ ಕೆಲಸಕ್ಕೆ ಧಕ್ಕೆ ಬರದಂತೆ ಯಾವ ರೀತಿ ನಿಭಾಯಿಸಲಾಗುತ್ತೆ ಅನ್ನೋ ಒಂದಿಷ್ಟು ಮಾತುಕತೆಯನ್ನು ನಿನ್ನೆ ವಿಧಾನಸೌಧದಲ್ಲಿ ನಡೆದಂಥ ಉಪಸಮಿತಿಯ ಸಭೆಯಲ್ಲಿ ನಡೆಸಲಾಗಿದೆ. ಖಾತೆ ಕಡಿತಕ್ಕೆ ಸಮಿತಿ ನೀಡಿದ ಸಮರ್ಥನೆ ಏನು? ಸಿಎಂ ನೇರ ಉಸ್ತುವಾರಿಯಲ್ಲಿ ಸಮನ್ವಯ ತರುವ ಯತ್ನ. ಸಚಿವರ ಅಹವಾಲು ಆಲಿಸಿ ಸಿಎಂಗೆ ವರದಿ. ಸರ್ಕಾರದ ಮಟ್ಟದಲ್ಲಿ ನಿರ್ಧಾರಗಳು ವಿಳಂಬವಾಗಬಾರದು ಮತ್ತು ಮುಖಾಮುಖಿ ಸಂಘರ್ಷ ತಪ್ಪಿಸಬೇಕು ಎಂಬ ಕಾರಣಕ್ಕೆ ಈ ಪೋರ್ಟ್ಫೋಲಿಯೋಗಳನ್ನು ಮರು ಹಂಚಿಕೆ ಮಾಡಲಾಗಿದೆ ಅಂತ ಸಮಿತಿ ಸಭೆಯಲ್ಲಿ ವಿವರಿಸಿದೆ. ಆದರೆ ಹಿರಿಯ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಈ ಸಂಧಾನ ಸೂತ್ರಕ್ಕೆ ಅಸಮಾಧಾನಿತ ಸಚಿವರು ಒಪ್ಪಿದ್ದಾರಾ ಅಥವಾ ಇದು ಕೇವಲ ತಾತ್ಕಾಲಿಕ ಶಮನವ ಎಂಬುದು ಮುಂಬರುವ ದಿನಗಳಲ್ಲಿ ಬಹಿರಂಗವಾಗಬೇಕಿದೆ. NRI ಡಿಪಾರ್ಟ್ಮೆಂಟ್ ಆಗಬೇಕು ಅಂಥೇಳಿ ಇವು ನಮ್ಮ ಮ್ಯಾನಿಫೆಸ್ಟೋದರೂ ಕೂಡ ಇದೆ. ಅದ್ರ ಬಗ್ಗೆ ನಮ್ಮ ಅಭ್ಯಂತರ ಇಲ್ಲ. NRI ಅಫೇರ್ಸ್ನಲ್ಲಿ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಅದ ಎಲ್ಲವನ್ನ ಕೂಡ ಅವ್ರ ವೆಲ್ಫೇರ್ ಸಲುವಾಗಲಿ, ಕೊಲಾಬ್ರೇಷನ್ ಸಲುವಾಗಲಿ, ರಿಸರ್ಚ್ ಆಗಲಿ, ಯಾವುದು ಬೇಕಾದ್ದು ವಿಚಾರಗಳು NRI ವಿಚಾರದಲ್ಲಿ ಮಾಡಲಿಕ್ಕೆ ನಮ್ಮ ಅಭ್ಯಂತರ ಇಲ್ಲ. ಸ್ವಲ್ಪ ಎಲ್ಲೋ ಇನ್ವೆಸ್ಟ್ಮೆಂಟ್ ಅಂದಾಗ ಅದು ಕ್ಲಾಶ್ ಬಂದುಬಿಡ್ತದೆ. ಅದಕ್ಕೆ ಕ್ಲಾರಿಫೈ ಮಾಡಿ. ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದ ಸಮಿತಿಯ ಸಭೆಯಂತೂ ಮುಗಿದಿದೆ. ಈ ಆಂತರಿಕ ಸಭೆಯ ವರದಿಯನ್ನು ಸಿಎಂ ಡಿ.ಕೆ. ಶಿವಕುಮಾರ್ಗೆ ಸಲ್ಲಿಸಿದ ಬಳಿಕ ಅಸಮಾಧಾನಗೊಂಡಿರುವ ಸಚಿವರ ಖಾತೆಗಳಿಗೆ ಮತ್ತೆ ಆ ಪೋರ್ಟ್ಫೋಲಿಯೋಗಳು ಸಿಗುತ್ವಾ ಅಥವಾ ಸರ್ಕಾರದ ನಿರ್ಧಾರವೇ ಅಂತಿಮವಾಗುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ.